ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ಹಾಗೆ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಈ ಎರಡು ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಓಪನಿಂಗ್ ಲಿಂಕ್ ಹಾಗೂ ನೀವೇನಾದ್ರೂ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಫಾರ್ಮ್ ಇರುತ್ತೆ, ಆ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಬಹುದು. ಹಾಗೆ ಹಲವಾರು ಜನ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದೀರಿ. ಅದರಲ್ಲಿ ಮೇಜರ್ ಆಗಿ ನನ್ನ ಅಕೌಂಟ್ ಈಗಾಗಲೇ ಇದೆ, ಏನ್ ಮಾಡೋದು ಅಂತ ಕೇಳ್ತಾ ಇದ್ದೀರಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಂಬರ್ ಇರುತ್ತೆ. ಈ ಲಿಂಕ್ ಅಲ್ಲಿ ಹೋದ್ರೆ ನಿಮ್ಗೆ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮ್ ಇಂದ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಸಿಗುತ್ತೆ. ನಿಮ್ಮ ಅಕೌಂಟ್ ಓಪನಿಂಗ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು, ಅಥವಾ ಈಗಾಗಲೇ ಅಕೌಂಟ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಕ್ಸ್ಪ್ಲನೇಷನ್ ನಿಮ್ಗೆ ಸಿಗುತ್ತೆ. ಜೊತೆಗೆ ಏನ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಕಾಲ್ ಮಾಡಿ. ಅಕೌಂಟ್ ಓಪನ್ ಮಾಡ್ತಾ ಇದ್ದಾಗ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಕೂಡ, ಹಾಗೆ ಅರ್ಧದಲ್ಲೇ ನಿಂತಿದ್ರೆ ಕೂಡ ಕಾಲ್ ಮಾಡಿ. ನಾಳೆ ನಮ್ಮ ಟೀಮ್ ಮೆಂಬರ್ಸ್ ಸಂಜೆ 6 ಗಂಟೆವರೆಗೂ ಕೂಡ ಅವೈಲೇಬಲ್ ಇರ್ತಾರೆ. ಮೇ ಬಿ 5 ರಿಂದ 10 ನಿಮಿಷ ತಗೊಳ್ಬಹುದು ಅಷ್ಟೇ. ನಿಮ್ಗೆ ಅಷ್ಟು ಸಮಯನ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ, ಸೊಲ್ಯೂಷನ್ ಸಿಗುತ್ತೆ. ಇನ್ನು ಇನ್ ಕೇಸ್ ನೀವೇ ಏನಾದ್ರೂ ಅಕೌಂಟ್ ಓಪನ್ ಮಾಡ್ತಿದ್ದೀರಿ ಅಂತಂದ್ರೆ, ಅಕೌಂಟ್ ಓಪನ್ ಮಾಡುವಾಗ ಈ ಸೆಕ್ಷನ್ ಸಿಗುತ್ತೆ, ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಂತ. ಅದರಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ, ನಂತರ TRX20 ಅನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ, ನೋಡಬಹುದು. ಇಂಡಿಯಾ US ವೆರಿ ಕ್ಲೋಸ್ ಟು ಇಂಟರಿಮ್ ಡೀಲ್ ಟು ಲೋಯರ್ ರೆಸಿಪ್ರೋಕಲ್ ಟ್ಯಾರಿಫ್ಸ್, ಸೇಸ್ ಕಾಮರ್ಸ್ ಸೆಕ್ರೆಟರಿ. ಭಾರತ ಸರ್ಕಾರದ ಕಾಮರ್ಸ್ ಸೆಕ್ರೆಟರಿಯಿಂದ ಬಂದಿರುವಂತಹ ಸುದ್ದಿ ಇದು. ಭಾರತ ಹಾಗೂ ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಎಸ್ಪೆಷಲಿ ಇಂಟರಿಮ್ ಡೀಲ್ ಅಂತ ಹೇಳ್ತಿದ್ದಾರೆ. ಇದೇ ಫೈನಲ್ ಅಲ್ಲ, ಇಂಟರಿಮ್ ಡೀಲ್ ಆಗಿರುತ್ತೆ. ಇದು ಮಧ್ಯಂತರ, ಅಟ್ಲೀಸ್ಟ್ ಮಧ್ಯಂತರ ಡೀಲ್ ಆದ್ರೂ ಕೂಡ ಮೇ ಬಿ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ 25% ಕಡಿಮೆ ಆಗಬಹುದು, ಅಥವಾ ಕೆಲವು ಪ್ರಾಡಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸಪರೇಟ್ ಅನೌನ್ಸ್ಮೆಂಟ್ ಬರಬಹುದು. ಇಂತಿಂತ ಪ್ರಾಡಕ್ಟ್ ಗಳಿಗೆ ಈಗ ಇಷ್ಟಿಷ್ಟ ಆಗುತ್ತೆ. ಇನ್ನು ಒಂದಷ್ಟು ಪ್ರಾಡಕ್ಟ್ ಗಳನ್ನ ಆಚೆ ಇಟ್ಟು ಡಿಸಿಷನ್ ತಗೊಳ್ಬಹುದು ಅಥವಾ ಡೀಲ್ ಮಾಡ್ಕೊಳ್ಬಹುದು. ಈ ರೀತಿಯ ಸುದ್ದಿ ಬರ್ತಾ ಇದೆ ಸರ್ಕಾರದ ಕಡೆಯಿಂದ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಟೈಮ್ ಲೈನ್ ಹೇಳಿಲ್ಲ ಅವರು. ವಿ ಆರ್ ವೆರಿ ಕ್ಲೋಸ್ ಆನ್ ಕ್ಲೋಸಿಂಗ್ ದ ಇನಿಷಿಯಲ್ ಫ್ರೇಮ್ ವರ್ಕ್ ಡೀಲ್, ಬಟ್ ಐ ಡೋಂಟ್ ವಾಂಟ್ ಟು ಪುಟ್ ಎ ಟೈಮ್ ಲೈನ್ ಟು ಇಟ್, ಅಗರ್ವಾಲ್ ಸೆಡ್. ಯಾವುದೇ ಟೈಮ್ ಲೈನ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಎಷ್ಟು ದಿನದಲ್ಲಿ ಅಥವಾ ಇಂಥ ಡೇಟ್ ಒಳಗಡೆ ಡೀಲ್ ಆಗುತ್ತೆ ಅನ್ನುವಂತ ಟೈಮ್ ಲೈನ್ ಅನ್ನ ಕೊಟ್ಟಿಲ್ಲ. ಆದ್ರೆ ಇಂಟರಿಮ್ ಡೀಲ್ ಸದ್ಯದಲ್ಲೇ ಆಗುತ್ತೆ, ವಿ ಆರ್ ವೆರಿ ಕ್ಲೋಸ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡೋಣ ಯಾವಾಗ ಸಾಧ್ಯ ಆಗುತ್ತೆ ಅಂತ. ಸಾಧ್ಯವಾದಷ್ಟು ಬೇಗ ಇದು ಅನೌನ್ಸ್ ಆದ್ರೆ ಬಹುಶಃ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬೋದು ನಮ್ಮ ಮಾರ್ಕೆಟ್ಸ್ ಗೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸದ್ಯದ ಮಟ್ಟಿಗಂತೂ ನಮ್ಗೆ ಅದೇ ಇರೋದು, ಯಾಕಂದ್ರೆ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಆಲ್ಮೋಸ್ಟ್ 7 to 8 ಮಂತ್ಸ್ ಇಂದ ಡೀಲ್ ಫೈನಲೈಸ್ ಆಗ್ತಿಲ್ಲ. ಮಾರ್ಕೆಟ್ಸ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿಲ್ಲ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗಿದೆ ಇವತ್ತು ಭಾರತದ್ದು. ನೋಡಬಹುದು, ಅನ್ಎಂಪ್ಲಾಯ್ಮೆಂಟ್ ಫಾಲ್ಸ್ ಟು 8 ಮಂತ್ ಲೋ 4.7% ಇನ್ ನವೆಂಬರ್. ಅಂದ್ರೆ ಕಡಿಮೆ ಆಗಿದೆ ಅನ್ಎಂಪ್ಲಾಯ್ಮೆಂಟ್. ಒಳ್ಳೆ ಬೆಳವಣಿಗೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋದು ಪಾಸಿಟಿವ್ ಸುದ್ದಿ, ಯಾಕಂದ್ರೆ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿದೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಅದರಲ್ಲೂ ರೂರಲ್ ಜಾಬ್ ಗೇನ್ಸ್ ಅಂಡ್ ರೈಸಿಂಗ್ ಫಿಮೇಲ್ ಪಾರ್ಟಿಸಿಪೇಷನ್ ಡ್ರೈವ್ ಬ್ರಾಡ್ ಬೇಸ್ಡ್ ಇಂಪ್ರೂವ್ಮೆಂಟ್ ಇನ್ ಲೇಬರ್ ಮಾರ್ಕೆಟ್ ಕಂಡೀಷನ್ಸ್. ರೂರಲ್ ಸೈಡ್ ಜಾಬ್ಸ್ ಅಲ್ಲಿ ಬೆಳವಣಿಗೆ ಆಗಿದೆ, ಹಾಗೆ ವುಮೆನ್ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಬ್ರಾಡ್ ಬೇಸ್ಡ್ ಇಂಪ್ರೂವ್ಮೆಂಟ್ ಅನ್ನು ಕೊಟ್ಟಿದೆ ಲೇಬರ್ ಮಾರ್ಕೆಟ್ ಗೆ. ಒಳ್ಳೆ ಬೆಳವಣಿಗೆ. ಈ ರೀತಿಯ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗುವುದು. ನಂತರ ಟ್ರಂಪ್ ಅನ್ನ ಈ ಹಿಂದೆ ಎಸ್ಪೆಷಲಿ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಟ್ಯಾಕ್ಸ್ ಕಟ್ ಬಗ್ಗೆ ಹೇಳಿದ್ರು ಅಮೆರಿಕದ ಎಂಪ್ಲಾಯೀಸ್ಗೆ, ಅಮೆರಿಕದಲ್ಲಿ ಕೆಲಸ ಮಾಡುವಂತವರಿಗೆ. ನೋಡಬಹುದು, Trump's promised big tax cut are expected to disappoint the average worker. ಟ್ಯಾಕ್ಸ್ ಕಟ್ ಮಾಡ್ತೀನಿ ಅಂತ ಹೇಳಿದ್ರು, ಅನಂತರ ಟ್ಯಾಕ್ಸ್ ಕಟ್ ಮಾಡ್ತೀನಿ, ಅದನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಯಾರೆಲ್ಲ ಮಾಡ್ತಾರೆ ಅಂತವ್ರ ಕಡೆಗಿಂದ ವಸೂಲಿ ಮಾಡಿ ನಿಮ್ಗೆ ಕೊಡ್ತೀನಿ ಅನ್ನುವಂತ ಸಾಕಷ್ಟು ಪ್ರಾಮಿಸ್ ಗಳನ್ನ ಟ್ರಂಪ್ ಅನ್ನ ಅವಾಗಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಈಗ ಬರ್ತಿರುವಂತಹ ಸುದ್ದಿ ಪ್ರಕಾರ ಇವರ ಪ್ರಾಮಿಸ್ಡ್ ಬಿಗ್ ಟ್ಯಾಕ್ಸ್ ಕಟ್ ಏನಿದೆ ಅದು ಮೇ ಬಿ ಅಲ್ಲಿನ ಎಂಪ್ಲಾಯೀಸ್ ಗೆ ಡಿಸಪಾಯಿಂಟ್ಮೆಂಟ್ ಮಾಡಬಹುದು ಅಂತ, ಅದರಲ್ಲೂ ಅವರೇಜ್ ವರ್ಕರ್ ಗೆ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ ಮಾಡಕ್ ಆಗ್ತಿಲ್ಲ ಟ್ರಂಪ್ ಅನ್ನ ಕೈಲಿ. ಹಾಗಾಗಿ ಮೋಸ್ಟ್ ಟ್ಯಾಕ್ಸ್ ಪೇಯರ್ಸ್ ವಿಲ್ ಲೈಕ್ಲಿ ಸಿ ಓನ್ಲಿ ಎ ಮೋಡೆಸ್ಟ್ ಬೂಸ್ಟ್ ದಟ್ ವಿಲ್ ಡೂ ಲಿಟಲ್ ಟು ಅಸ್ಯೂಯೇಜ್ ದೇರ್ ಪಾಕೆಟ್ ಬುಕ್ ಕನ್ಸರ್ನ್ಸ್. ಅಂದ್ರೆ ಅಂತ ದೊಡ್ಡ ಟ್ಯಾಕ್ಸ್ ಕಟ್ ಮಾಡುವಂತ ಚಾನ್ಸಸ್ ಕಡಿಮೆ. ಈಗ ಮೇ ಬಿ ಮೋಡೆಸ್ಟ್ ಬೂಸ್ಟ್ ಸಿಗಬಹುದು ಜನರಿಗೆ ಅನ್ನೋಂತ ಸುದ್ದಿಗಳು ಬರ್ತಾ ಇದೆ. ಈಗ ಹೇಳೋದು ಈಸಿ, ಅದನ್ನ ಜಾರಿಗೆ ತರೋದು ಕಷ್ಟ ಅಂತ ಬಹುಶಃ ಟ್ರಂಪ್ ಗೆ ಈಗ ಗೊತ್ತಾಗ್ತಾ ಇದೆ. ನಮ್ಮ ಭಾರತದಲ್ಲೂ ಕೂಡ ನೋಡ್ತಾ ಇದ್ವಿ, ಪೊಲಿಟಿಷಿಯನ್ಸ್ ಏನೆಲ್ಲ ಹೇಳ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಪಡ್ಕೊಳ್ಬೇಕು ಅಂತ. ಅದು ಪಕ್ಷಾತೀತವಾಗಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಕ್ಷ ಅಂತ ಏನಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರಾಮಿಸ್ ಮೇಲೆ ಪ್ರಾಮಿಸ್ ಗಳನ್ನ ಮಾಡ್ತಾ ಇರ್ತಾರೆ. ಕೆಲವರು ಗೆಲ್ತಿದ್ದಾರೆ, ಕೆಲವರು ಸೋಲ್ತಿದ್ದಾರೆ, ಗೊತ್ತಿಲ್ಲ ದೇಶನ ಇವರೆಲ್ಲ ಸೇರ್ಕೊಂಡು ಎಲ್ಲಿಗೆ ತಗೊಂಡ್ ಹೋಗ್ತಾರೆ ಅಂತ. ಅವ್ರಿಗೆ ಅಧಿಕಾರ ಬೇಕು ಅಂದ್ರೆ ಏನ್ ಬೇಕಾದ್ರೂ ಹೇಳ್ತಾರೆ. ಬಟ್ ಕೆಲವೊಂದಂತೂ ಒಳ್ಳೆಯ ಬೆಳವಣಿಗೆಗಳಲ್ಲ, ಅಂತವನ್ನ ಸಾಧ್ಯವಾದಷ್ಟು ಜನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನೋಡೋಣ ಟ್ರಂಪ್ ಹೇಳಿದ್ದನ್ನ ಜಾರಿಗೆ ತರ್ತಾರ ಅಥವಾ ಟ್ರಂಪ್ ಅಣ್ಣನು ಕೂಡ ಬಾಯಿ ಮಾತಿಗೆ ಅಷ್ಟೇ ಸೀಮಿತವಾಗ್ತಾರ ಅಂತ. ಏನು ಟ್ಯಾರಿಫ್ ಗೆ ಸಂಬಂಧಪಟ್ಟ ಇನ್ನೊಂದು ಸುದ್ದಿ ಬಂದಿದೆ. ಆಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ವು ಎಕ್ಸ್ಪೋರ್ಟ್ಸ್ ವಿಚಾರದಲ್ಲಿ. ಯಾಕೆಂತಂದ್ರೆ
ಅಮೆರಿಕದ ಟ್ಯಾರಿಫ್ ಈ ಸೆಕ್ಟರ್ ನ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈಗ ಆಕ್ಚುಲಿ ಟ್ಯಾರಿಫ್ ಜಾರಿಗೆ ಬಂದ ನಂತರ ಎಕ್ಸ್ಪೋರ್ಟ್ ಡೇಟಾ ನೋಡಿದಾಗ ಅಷ್ಟೊಂದು ಇಂಪ್ಯಾಕ್ಟ್ ಕಂಡು ಬರ್ತಾ ಇಲ್ಲ. ಇದು ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಭಾರತಕ್ಕೆ. ಜೊತೆಗೆ ನಮ್ಮ ಭಾರತ ಸರ್ಕಾರ ಕೂಡ ಡೀಲ್ ಗಾಗಿ ಅರ್ಜೆಂಟ್ ಮಾಡುವಂತ ಅವಶ್ಯಕತೆ ಕಡಿಮೆ ಆಗ್ತಿದೆ. ಕೆಲವೊಂದು ಸೆಕ್ಟರ್ ಖಂಡಿತ ಇಂಪ್ಯಾಕ್ಟ್ ಅನ್ನ ಕಾಣ್ತಿದ್ದಾವೆ, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ಸೆಕ್ಟರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೇವೆ ಅಂತಂದ್ರೆ ಇಂಪ್ಯಾಕ್ಟ್ ಕಂಡು ಬರ್ತಾ ಇಲ್ಲ ಸದ್ಯದ ಮಟ್ಟಿಗಂತೂ. ಮುಂದೆ ಗೊತ್ತಿಲ್ಲ. ಬಟ್ ಈಗ ಆಸ್ ಆಫ್ ನೌ ಟ್ಯಾರಿಫ್ಸ್ ಜಾರಿಗೆ ಬಂದ ನಂತರ ಕೂಡ ಇಂಪ್ಯಾಕ್ಟ್ ಕಂಡು ಬರ್ತಾ ಇಲ್ಲ. ಅದು ಶ್ರಿಂಪ್ಸ್ ಅಲ್ಲಿ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಇನ್ನೂ ಒಂದು ಸೆಕ್ಟರ್ ಇದೇ ರೀತಿ ಡೆವಲಪ್ಮೆಂಟ್ ಗೆ ಸಾಕ್ಷಿ ಆಗ್ತಾ ಇದೆ. ಯಾವ ಸೆಕ್ಟರ್ ಅಂತ ನೋಡೋದಾದ್ರೆ ಜೆಮ್ಸ್ ಅಂಡ್ ಜ್ಯುವೆಲರಿ. ಜೆಮ್ಸ್ ಅಂಡ್ ಜ್ಯುವೆಲರಿ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈಗ ಆಕ್ಚುಲಿ ಫುಲ್ ಫ್ಲೆಡ್ಜ್ಡ್ ಟ್ಯಾರಿಫ್ಸ್ ಜಾರಿ ಆದ ನಂತರ ಬರ್ತಾರೋ ಅಂತ ನಂಬರ್ಸ್ ಇದು ನೋಡಬಹುದು. ರೀಸೆಂಟ್ ಡೇಟಾ ಸಜೆಸ್ಟ್ ದಟ್ ಆಫ್ಟರ್ ಸೀ ಫುಡ್ ದ ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಕ್ಟರ್ ಮೇ ಬಿ ಶೋವಿಂಗ್ ಅರ್ಲಿ ಸೈನ್ಸ್ ಆಫ್ ರೆಸಿಲಿಯನ್ಸ್ ಬೈ ಡೈವರ್ಸಿಫೈಯಿಂಗ್ ಮಾರ್ಕೆಟ್ಸ್ ಅಂಡ್ ಫೈಂಡಿಂಗ್ ಆಲ್ಟರ್ನೇಟಿವ್ ಡಿಮಾಂಡ್ ಸೆಂಟರ್ಸ್. ಅಂದ್ರೆ ಹೇಗೆ ಬೇರೆ ಸೆಕ್ಟರ್ಸ್ ಬೇರೆ ಮಾರ್ಕೆಟ್ಸ್ ಅನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾವೋ ಅಥವಾ ಫೈಂಡ್ ಮಾಡ್ಕೊಂಡಿದ್ದಾವೋ, ಅದೇ ರೀತಿ ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಗ್ಮೆಂಟ್ ಕೂಡ ಬೇರೆ ಮಾರ್ಕೆಟ್ಸ್ ಅನ್ನ ಫೈಂಡ್ ಮಾಡ್ಕೊಂಡಿದೆ. ಎಕ್ಸ್ಪೋರ್ಟ್ ಮೇಲೆ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಆದ್ರೆ ಇದು ತುಂಬಾ ಅರ್ಲಿ ಆಗ್ಬೋದು ಕಮೆಂಟ್ ಮಾಡ್ಲಿಕ್ಕೆ. ಬಟ್ ಎಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತೋ ಅಲ್ಲಿನೇ ಇಂಪ್ಯಾಕ್ಟ್ ಆಗ್ತಿಲ್ಲ ಅನ್ನೋದು ಖಂಡಿತ ನಮ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ರೆಸಿಲಿಯನ್ಸ್ ಅನ್ನ ತೋರಿಸ್ತಾ ಇದೆ ಈ ಸೆಗ್ಮೆಂಟ್ ಕೂಡ. ಯಾಕಂದ್ರೆ ನವೆಂಬರ್ ಡೇಟಾ ಅದನ್ನ ತೋರಿಸ್ತಾ ಇದೆ. ಯಾಕಂದ್ರೆ ನೋಡಬಹುದು ಇಲ್ಲಿ ಇಂಡಿಯಾಸ್ ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ ರೋಸ್ ಬೈ 19.64% year on year to $2.5 billion in November 25. ಲಾಸ್ಟ್ ಇಯರ್ $2.1 billion ಇದ್ದು ಈಗ $2.5 billion ಇದೆ. ಹಂಗ್ ನೋಡಿದ್ರೆ ಒಳ್ಳೆ ಗ್ರೋತ್ ಇದೆ. 19.6% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್. ಇನ್ನು ಏಪ್ರಿಲ್ ಟು ನವೆಂಬರ್ ಪೀರಿಯಡ್ ಅನ್ನು ನೋಡಿದ್ರೆ $18.86 billion ಎಕ್ಸ್ಪೋರ್ಟ್ಸ್ ಇದೆ. ಮಾರ್ಜಿನಲಿ ಹೈಯರ್ ದ್ಯಾನ್ USD $18.85 billion ಇನ್ ಕರೆಸ್ಪಾಂಡಿಂಗ್ ಪೀರಿಯಡ್ ಲಾಸ್ಟ್ ಇಯರ್. ಕಳೆದ ವರ್ಷ ಏನಿತ್ತು ಆಲ್ಮೋಸ್ಟ್ ಸಿಮಿಲರ್ ಇದೆ. 18.85 ಇಂದ 18.86 ಗೆ ಅಪ್ ಆಗಿದೆ. ಅಂದ್ರೆ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಇನ್ನು ಕಂಡು ಬರ್ತಿಲ್ಲ. ಇದೊಂದು ಒಳ್ಳೆಯ ಸಂಕೇತ ಅಂತಾನೆ ಹೇಳ್ಬೋದು ಈ ಸೆಕ್ಟರ್ಗೆ. ಇದಕ್ಕೆ ಕಾರಣ ಅಮೆರಿಕ ಒಂದೇ ಅಂತ ಅಲ್ಲ, ಬಟ್ ಕಂಪನಿಗಳು ಡೈವರ್ಸಿಫೈ ಮಾಡ್ತಾ ಇದಾವೆ ಬೇರೆ ಕಡೆ. ಅಮೆರಿಕದ ಮೇಲೆ ಏನ್ ಡಿಪೆಂಡೆನ್ಸಿ ಇರ್ತಾ ಇತ್ತು ಅದನ್ನ ತೋರಿಸ್ಕೊಂಡು ಬೇರೆ ಮಾರ್ಕೆಟ್ಸ್ ಗಳನ್ನ ಹುಡುಕೊಳ್ತಿದಾವೆ. ಅದು ಓವರ್ ಆಲ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ತಾ ಇದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೆ. ನೋಡೋಣ ಬೇರೆ ಸೆಕ್ಟರ್ಸ್ ಕೂಡ ಇದೇ ರೀತಿ ಗ್ರೋತ್ ಅನ್ನ ಏನಾದ್ರು ರಿಪೋರ್ಟ್ ಮಾಡಿದ್ರೆ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಜೊತೆಗೆ ಟ್ಯಾರಿಫ್ ಅಂತ ಅಥವಾ ಟ್ಯಾರಿಫ್ ಗುಮ್ಮವನ್ನ ತೋರಿಸಿ ಭಯ ಪಡಿಸುವಂತ ಕೆಲಸ ಏನಾಗ್ತಿದೆ ಅದಕ್ಕೂ ಕೂಡ ಕತ್ತರಿ ಬೀಳುತ್ತೆ. ಏನು ಭಾರತದ ಟ್ರೇಡ್ ಡಿಫಿಸಿಟ್ ಡೇಟಾ ರಿಲೀಸ್ ಆಗಿದೆ. ನೋಡಬಹುದು ನವೆಂಬರ್ ತಿಂಗಳಲ್ಲಿ $24.53 billion ನೋಡ್ಲಿಕ್ಕೆ ಸಿಕ್ಕಿದೆ. ಟ್ರೇಡ್ ಡಿಫಿಸಿಟ್ ಅಂದ್ರೆ ಕೊರತೆ. ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ ಗಿಂತ ಇಂಪೋರ್ಟ್ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಇದೆ. ಟ್ರೇಡ್ ಡಿಫಿಸಿಟ್ $24.5 billion ಇದೆ ನವೆಂಬರ್ ಮಂತ್ ಅಲ್ಲಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇರೋದು ಎಸ್ಟಿಮೇಷನ್ಸ್. ನೋಡಬಹುದು ಎಕ್ಸ್ಪೆಕ್ಟೇಷನ್ಸ್ ಆಫ್ $32 billion ಇತ್ತು. ಬಟ್ $24.5 billion ಇದೆ. ಟ್ರೇಡ್ ಡಿಫಿಸಿಟ್ ಕಡಿಮೆ ಆಗೋದು ನಮಗೆ ಬಿಗ್ ಪಾಸಿಟಿವ್. ಯಾಕಂದ್ರೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ಬೇಕು, ಇಂಪೋರ್ಟ್ ಕಡಿಮೆ ಆಗ್ಬೇಕು. ಇಲ್ಲಿ ಡೆಫಿಸಿಟ್ ಅಥವಾ ಕೊರತೆ $32 billion ಇರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಎಕನಾಮಿಸ್ಟ್ಸ್. ಆದ್ರೆ $24.5 billion ಇದೆ. ಇದು ಕೂಡ ಒಳ್ಳೆಯ ಬೆಳವಣಿಗೆನೆ. ಜೊತೆಗೆ US ಎಕ್ಸ್ಪೋರ್ಟ್ಸ್ ಕೂಡ ಪಿಕಪ್ ಆಗ್ತಾ ಇದೆ ಅಂತ ಹೇಳ್ತಿದೆ ಈ ಡೇಟಾ. ಇದು ಕೂಡ ಇನ್ನು ಉತ್ತಮ ಬೆಳವಣಿಗೆನೆ. ಎಲ್ಲಿ ಕಡಿಮೆ ಆಗುತ್ತೆ ಅಂತ ನಾವು ಭಾವಿಸಿದ್ವು ಅಥವಾ ಮಾರ್ಕೆಟ್ ಭಾವಿಸಿದ್ವೋ ಅಲ್ಲೆಲ್ಲ ಇಂಪ್ರೂವ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಹೇಗಿರುತ್ತೋ ಗೊತ್ತಿಲ್ಲ. ತುಂಬಾ ಅರ್ಲಿ ಆಗ್ಬೋದು ಇದ್ರ ಬಗ್ಗೆ ಹೇಳಕ್ಕೆ. ಬಟ್ ಸದ್ಯದ ಮಟ್ಟಿಗಂತೂ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇಲ್ಲ. ಎಕ್ಸ್ಪೋರ್ಟ್ಸ್ ಪಿಕಪ್ ಆಗ್ತಾ ಇದೆ ಅಂತ ಹೇಳ್ತಿದೆ. ಇನ್ನು ಇವತ್ತು ಲೋಕಸಭೆಯಿಂದ ಬಿಗ್ ಅಪ್ಡೇಟ್ ಬಂದಿದೆ. ಶಾಂತಿ ಬಿಲ್. ಶಾಂತಿ ಬಿಲ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಯಾಕಂದ್ರೆ ಲಾಸ್ಟ್ ವೀಕ್ ತುಂಬಾ ಸುದ್ದಿಯನ್ನ ಮಾಡಿತ್ತು. ಏನಿದು ಶಾಂತಿ ಅಂದ್ರೆ ನೋಡ್ಬೋದು, ಸಸ್ಟೈನಬಲ್ ಹಾರ್ನೆಸಿಂಗ್ and advancement of nuclear energy for transforming India bill 2025 ಶಾಂತಿ ಬಿಲ್. ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತ ಬಿಲ್ ಇದು. ಕಳೆದ ಸಲದ ಲೋಕಸಭಾ ಸೆಷನ್ ಅಲ್ಲಿ ಬರುತ್ತೆ ಅನ್ನುವಂತ ಸುದ್ದಿಗಳಿತ್ತು. ಬಟ್ ಈ ಸಲ ಬಂದಿದೆ, ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಅಂದ್ರೆ ನ್ಯೂಕ್ಲಿಯರ್ ಸೆಕ್ಟರ್ ಅಲ್ಲಿ ಪ್ರೈವೇಟ್ ಕಂಪನೀಸ್ ಅನ್ನ ಅಲೋ ಮಾಡುವಂತದ್ದು. ಆದ್ರೆ ಇಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ. ಫುಲ್ ಫ್ರೀಡಮ್ ಏನ್ ಇರೋದಿಲ್ಲ ಅವ್ರಿಗೆ, ಒಂದಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ. ಜೊತೆಗೆ ಸರ್ಕಾರದ ಲೆನ್ಸ್ ನಡಿನೇ ಆ ಕಂಪನಿಗಳು ಕೆಲಸವನ್ನ ಮಾಡ್ತವೆ. ಬಟ್ ಪ್ರೈವೇಟ್ ಪ್ಲೇಯರ್ಸ್ಗೂ ಕೂಡ ಇಲ್ಲಿ ಒಂದಷ್ಟು ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಆ ಬಿಲ್ ನ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರೈವೇಟ್ ಕಂಪನೀಸ್ ಕೂಡ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಸದ್ಯದ ಮಟ್ಟಿಗೆ ತುಂಬಾ ಕಡಿಮೆ ಕಂಪನೀಸ್ ಇದೆ. ಅವುಗಳನ್ನು ಒಂದ್ಸಲ ನೋಡಿದ್ರೆ BHEL ಇದೇನು ಪ್ರೈವೇಟ್ ಕಂಪನಿ ಅಲ್ಲ, ಸರ್ಕಾರಿ ಕಂಪನಿ ಇದು, ನಿಮಗೆ ಗೊತ್ತಿರೋ ಹಾಗೆ. HCC ಇದೆ, ಲಾರ್ಸನ್ ಅಂಡ್ ಟೋಬ್ರೋ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಕೆಲಸ ಮಾಡುತ್ತೆ. ಎಂಟಾರ್ ಟೆಕ್ನಾಲಜೀಸ್ ಕೆಲಸ ಮಾಡುತ್ತೆ. ಪಟೇಲ್ಸ್ ಏರ್ ಟೆಂಪ್ ಇದೆ. ವಾಲ್ಚಂದ್ ನಗರ್ ಇಂಡಸ್ಟ್ರೀಸ್ ಇದೆ. ಇನ್ನು ಕೆಲವು ಕಂಪನೀಸ್ ಇರಬಹುದು, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪ್ರೈವೇಟ್ ಪ್ಲೇಯರ್ಸ್ ತುಂಬಾ ನಂಬರ್ಸ್ ಏನಿಲ್ಲ, ಕೆಲವೇ ಕೆಲವು ಕಂಪನೀಸ್ ಇದಾವೆ.
ಬಟ್ ಈ ಕಂಪನೀಸ್ಗೆ ಮಾರ್ಕೆಟ್ ಓಪನ್ ಅಪ್ ಆಗುತ್ತೆ. ಎಂಟಾರ್ ಆಗ್ಬೋದು, LNT ಆಗ್ಬೋದು, ಈ ರೀತಿಯ ಬಿಗ್ ಪ್ಲೇಯರ್ಸ್ಗೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಆಗುತ್ತೆ. ಇನ್ನು ಟಾಟಾ ಪವರ್ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನೋಡಬಹುದು. 1.2 ಟ್ರಿಲಿಯನ್ ರುಪೀಸ್ ಕ್ಯಾಪೆಕ್ಸ್ ಅನ್ನ ಕಂಪನಿ ಮಾಡೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ 2030 ಅಂದ್ರೆ 1.25 ಲಕ್ಷ ಕೋಟಿ ಅಥವಾ 1.25 ಲಕ್ಷ ಕೋಟಿನ ಕಂಪನಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. 30 ಗಿಗಾವಾಟ್ ಕೆಪಾಸಿಟಿಯನ್ನ ತಲುಪುವಂತ ಟಾರ್ಗೆಟ್ ಅನ್ನ ಹಾಕೊಳ್ತಾ ಇದೆ. ಬಿಗ್ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ ಈ 1.25 ಲ್ಯಾಕ್ ಕ್ರೋರ್ ಕ್ಯಾಪೆಕ್ಸ್ ಏನಿದೆ ಅದರಲ್ಲಿ 53% ರಿನ್ಯೂವಬಲ್ಸ್ ಅಲ್ಲೇ ಇನ್ವೆಸ್ಟ್ ಮಾಡ್ತಾ ಇದೆ. ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 31%, ಇನ್ನುಳಿದಂತೆ PSP 11% ಇದೆ. ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಭೂತಾನ್ ಹೈಡ್ರೋದಲ್ಲಿ 2%, ಥರ್ಮಲ್ ಅಲ್ಲಿ 1%, ಮುಂದ್ರಾ ಕೋಲ್ ಅಂಡ್ ಶಿಪ್ಪಿಂಗ್ ಅಲ್ಲಿ 2%. ಈ ರೀತಿ ಹೂಡಿಕೆ ಮಾಡುವಂತ ಪ್ಲಾನ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ಬಿಗ್ ಪ್ಲಾನ್ ಅಂತಾನೆ ಹೇಳ್ಬೋದು ಗ್ರೀನ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ 1.25 ಲಕ್ಷ ಕೋಟಿ ಅಂತಂದ್ರೆ ಖಂಡಿತ ಕಡಿಮೆ ಅಲ್ಲ. ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ 2030 ಈಗ 25ರ ಅಂತ್ಯದಲ್ಲಿದ್ದೀವಿ. ಮುಂದಿನ 4 ರಿಂದ 5 ವರ್ಷಗಳಲ್ಲಿ 1.25 ಲಕ್ಷ ಕೋಟಿಯನ್ನ ಕಂಪನಿ ಹೂಡಿಕೆ ಮಾಡ್ತಾ ಇದೆ. ಅದರಲ್ಲಿ ಹೆಚ್ಚಿನದಾಗಿ ಇನ್ ಕೇಸ್ ನಾವು ರಿನ್ಯೂವಬಲ್ಸ್ ಹಾಗೂ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ತಗೊಂಡ್ರೆ 84% ಇನ್ವೆಸ್ಟ್ಮೆಂಟ್ ಎನರ್ಜಿ ಸೆಕ್ಟರ್ ಗೆ ಹೋಗ್ತಾ ಇದೆ. ಬಿಗ್ ಬೂಸ್ಟ್ ಅಂತಾನೆ ಹೇಳ್ಬೋದು ಟಾಟಾ ಪವರ್ ಗೆ. ಜೊತೆಗೆ ಇಲ್ಲಿ ನೋಡಬಹುದು ಟಾಟಾ ಪವರ್ಸ್ ಇಂಗಟ್ ಅಂದ್ರೆ ಈ ಸೋಲಾರ್ ಪ್ಯಾನೆಲ್ಸ್ ಅಲ್ಲಿ ಬಳಸುವಂತದ್ದು. ಇಂಗಟ್ಸ್, ವಫರ್ಸ್ ಇವುಗಳನ್ನೆಲ್ಲ ಬಳಸ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರೋ ಕಾಂಪೋನೆಂಟ್ಸ್ ಚೈನಾ ಇವುಗಳಲ್ಲೇ ಹೆಚ್ಚಿನ ಮಾರ್ಕೆಟ್ ಶೇರ್ ಅನ್ನು ಹೊಂದಿರೋದು. ಈಗಲೂ ಕೂಡ ನಾವು ಈ ರೀತಿಯ ಕಾಂಪೋನೆಂಟ್ಸ್ ಗೆ ಚೈನಾದ ಮೇಲೆ ಡಿಪೆಂಡ್ ಆಗ್ತೀವಿ. ಈಗಾಗಲೇ ಒಂದು ಕಂಪನಿ ಇದೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು, ವಾರಿ ಎನರ್ಜೀಸ್. ಇಂಗಟ್ಸ್ ಅಂಡ್ ವಫರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಟಾಟಾ ಪವರ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನ ಮಾಡ್ತಾ ಇದೆ. ಈ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಒಳ್ಳೆ ಬೆಳವಣಿಗೆ ರಿನ್ಯೂವಬಲ್ ಎನರ್ಜಿಗೆ. ಏನು ಟಾಟಾ ಪವರ್ ಗೆ ಕೂಡ ಇದನ್ನ ನೋಡಿದ್ರೆ ಏನು ಆಶೀಶ್ ಕಚೋಲಿಯಾ ಹಾಗೂ ಮುಕುಲ್ ಅಗರ್ವಾಲ್ ಅವರ ಬಗ್ಗೆ ಒಂದು ಸುದ್ದಿ ಇದೆ. ಸ್ಟಾರ್ ಇನ್ವೆಸ್ಟರ್ಸ್ ಟ್ಯಾಗ್ ನೋ ಗ್ಯಾರಂಟಿ ಫಾರ್ ರಿಟರ್ನ್ಸ್ ಆಸ್ 7 of 10 ಸ್ಟಾಕ್ ಪೋರ್ಟ್ಫೋಲಿಯೋಸ್ ಸಿ ಲಾಸಸ್ ಇನ್ 2025. ಅಂದ್ರೆ ಇಬ್ಬರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ 10 ಸ್ಟಾಕ್ಗಳಲ್ಲಿ 7 ಸ್ಟಾಕ್ಗಳು ನೆಗೆಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ 2025ರಲ್ಲಿ. ತುಂಬಾ ಜನ ಎಸ್ ಇನ್ವೆಸ್ಟರ್ಸ್ ನ ಕಣ್ಮುಚ್ಕೊಂಡು ಫಾಲೋ ಮಾಡೋರಿದ್ದಾರೆ. ಖಂಡಿತ ಫಾಲೋ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ, ಆದ್ರೆ ಕಣ್ಮುಚ್ಕೊಂಡು ಫಾಲೋ ಮಾಡೋದು ತಪ್ಪು. ಅವ್ರು ಯಾವ್ದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂದ್ರೆ ಅವರು ಅದನ್ನ ಸ್ಟಡಿ ಮಾಡಿ ಅವರ ರಿಸ್ಕ್ ತಕ್ಕಂತೆ ಇನ್ವೆಸ್ಟ್ ಮಾಡಿರ್ತಾರೆ. ನಾವು ಅದನ್ನ ಕಣ್ಮುಚ್ಕೊಂಡು ತಗೊಳ್ತೀವಿ ಅಂತಂದ್ರೆ ಖಂಡಿತ ನಾವು ದೊಡ್ಡ ರಿಸ್ಕ್ ಅನ್ನ ತಗೊಳ್ತಿದೀವಿ ಅಂತಾನೆ ಅರ್ಥ. ಯಾಕಂದ್ರೆ ಇವರ ಪೋರ್ಟ್ಫೋಲಿಯೋಗಳು 1000 ಕೋಟಿ ಇರುತ್ತೆ. ಅವ್ರಿಗೆ ಫಾರ್ ಎಕ್ಸಾಂಪಲ್ 50 ಕೋಟಿ ಲಾಸ್ ಆದ್ರೂ ಅಷ್ಟು ಡಿಫರೆನ್ಸ್ ಆಗೋದಿಲ್ಲ. ಬಟ್ ನಮಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋರಿಗೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ 50,000 ಲಾಸ್ ಆಯ್ತು ಅಂದ್ರೆ 50% ಡೌನ್ ಆಗಿ ಎಷ್ಟು ಡಿಫರೆನ್ಸ್ ಆಗುತ್ತೆ. ಹಾಗಾಗಿ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿಗೂ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿಗೂ ಡಿಫರೆನ್ಸಸ್ ಇರುತ್ತೆ. ನಾವು ನಮ್ಮ ರಿಸ್ಕ್ ತಕ್ಕಂತೆ ಡಿಸಿಷನ್ ತಗೊಳ್ಬೇಕು. ನಾವು ಸ್ಟಡಿ ಮಾಡಬೇಕು. ಅವರು ಯಾವ್ದೋ ಒಂದು ಕಂಪನಿಯನ್ನ ತಗೊಂಡಿದ್ದಾರೆ ಅಂತಂದ್ರೆ ಯಾಕೆ ತಗೊಂಡ್ರು, ಏನ್ ಬಿಸ್ನೆಸ್ ಮಾಡುತ್ತೆ, ಪೊಟೆನ್ಶಿಯಲ್ ಇದೆಯಾ, ಮ್ಯಾನೇಜ್ಮೆಂಟ್ ಚೆನ್ನಾಗಿದೆಯಾ, ಇದನ್ನ ನಾವು ಕೂಡ ತಿಳ್ಕೊಳ್ಬೇಕು. ನಮ್ಮ ಬ್ಯಾಕ್ ಟೆಸ್ಟಿಂಗ್ ಇದೆಯಲ್ಲ, ಇದೇ ನಮ್ಮನ್ನ ಗೆಲ್ಸೋದು. ಕಣ್ಮುಚ್ಕೊಂಡು ಫಾಲೋ ಮಾಡೋದಕ್ಕಿಂತ ಅವ್ರು ಯಾಕೆ ತಕೊಂಡ್ರು, ಇದೇ ಕಂಪನಿಯನ್ನ ಯಾಕೆ ತಕೊಂಡ್ರು, ಈ ಪ್ರಶ್ನೆ ಮೂಡ್ತು ಅಂದ್ರೆ ಆ ಕಂಪನಿ ಬಗ್ಗೆ ತಿಳ್ಕೊಳ್ತೀವಿ. ತಿಳ್ಕೊಂಡು ಹೂಡಿಕೆ ಮಾಡಿದಾಗ ರಿಸ್ಕ್ ಕಡಿಮೆ. ತಿಳ್ಕೊಳ್ಳದೆ ಮಾಡ್ತೀವಲ್ಲ ಅದು ರಿಸ್ಕ್ ಅನ್ನ ಹೆಚ್ಚು ಮಾಡುತ್ತೆ. ಜೊತೆಗೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡಿದ್ರೆ ಎಸ್ ಇನ್ವೆಸ್ಟರ್ಸ್ ಕೂಡ ಸಕ್ಸೀಡ್ ಆಗೋದು ಕಷ್ಟ ಅನ್ನೋದನ್ನ ತೋರಿಸ್ತಾ ಇದೆ. ಇದು 10 ಸ್ಟಾಕ್ಗಳಲ್ಲಿ 7 ಸ್ಟಾಕ್ಗಳು ನೆಗೆಟಿವ್ ಇದಾವೆ ಅಂದ್ರೆ ನೀವೇ ಯೋಚನೆ ಮಾಡಿ. ನಮ್ಮ ಪೋರ್ಟ್ಫೋಲಿಯೋದಲ್ಲೂ ಕೂಡ ಹಲವು ನೆಗೆಟಿವ್ ಇದ್ದಾವೆ. ದೊಡ್ಡ ಇನ್ವೆಸ್ಟರ್ಗಳು ಅವರು ಕೂಡ ಮಾರ್ಕೆಟ್ ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮಾರ್ಕೆಟ್ ಎಲ್ಲರನ್ನು ಕೂಡ ಬೆಳೆಸುತ್ತೆ. ಯಾರು ತಾಳ್ಮೆಯಿಂದ ಇರ್ತಾರೆ ಅವರು ಮಾತ್ರ ಗೆಲ್ಲೋದಿಲ್ಲ. ಅವ್ರೇನು ಎಕ್ಸಿಟ್ ಆಗಲ್ಲ. ಇನ್ ಕೇಸ್ ಕಂಪನಿ ಸರಿ ಇಲ್ಲ ಅಂದ್ರೆ ಖಂಡಿತ ಎಕ್ಸಿಟ್ ಆಗ್ತಾರೆ. ಚೆನ್ನಾಗಿದ್ರೆ ಹೋಲ್ಡ್ ಮಾಡ್ತಾರೆ, ಅಥವಾ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದೆ ಅಂದ್ರೆ ಮತ್ತೆ ಆಡ್ ಕೂಡ ಮಾಡ್ತಾರೆ. ಅಲ್ಲಿ ಲಾಸಸ್ ಎಲ್ರಿಗೂ ಆಗುತ್ತೆ, ನಮ್ಗೆ ಅಷ್ಟೇ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸರಿ ಗೆಳೆಯರೆ, ಈ 2 ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಫಾರ್ಮ್ ಕೂಡ ಸಿಗುತ್ತೆ, ಫಿಲ್ ಮಾಡಬಹುದು. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇದರಲ್ಲೂ ಇರುತ್ತೆ, ಅಥವಾ ಈ ಲಿಂಕ್ ಅಲ್ಲೂ ಕೂಡ ಓಪನ್ ಮಾಡಬಹುದು ನೀವು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.